ತಮಿಳುನಾಡು ರಾಜಕೀಯದಲ್ಲಿ ರಾತ್ರೋರಾತ್ರಿ ದಿಢೀರ್ ಅಂತ ನಾಟಕೀಯ ಬೆಳವಣಿಗೆ ನಡೆದಿದೆ. ಮುಖ್ಯಮಂತ್ರಿ ಪಟ್ಟಕ್ಕೇರೋ ಕನಸು ಕಾಣ್ತಾ ಇರೋ ಜಯಲಲಿತಾ ಆಪ್ತೆ ಶಶಿಕಲಾ ವಿರುದ್ಧ ಪನ್ನೀರ್ ಸೆಲ್ವಂ ಬಂಡಾಯ ಸಾರಿದ್ದಾರೆ. ನಿನ್ನೆ ರಾತ್ರಿ ದಿಢೀರ್ ಅಂತ ಜಯಲಲಿತಾ ಸಮಾಧಿ ಸ್ಥಳಕ್ಕೆ ತೆರಳಿದ ಸೆಲ್ವಂ ಏಕಾಂಗಿಯಾಗಿ ಸುಮಾರು 40 ನಿಮಿಷ ಜಯ ಸಮಾಧಿ ಮುಂದೆ ಧ್ಯಾನಕ್ಕೆ ಕುಳಿತರು. ಬಳಿಕ ಮಾತನಾಡಿರೋ ಪನ್ನೀರ್ ಸೆಲ್ವಂ, ನನ್ನಿಂದ ಬಲವಂತವಾಗಿ ಶಶಿಕಲಾ ರಾಜೀನಾಮೆ ಪಡೆದಿದ್ದಾರೆ ಎನ್ನುವ ಮೂಲಕ ಶಶಿಕಲಾ ವಿರುದ್ಧ ಬಂಡಾಯದ ಬಾವುಟ ಹಾರಿಸಿದ್ದಾರೆ. ಜಯಲಲಿತಾ ನಿಧನವಾದ ಮರುದಿನವೇ ನನಗೆ ಯಾವುದೇ ಮಾಹಿತಿ ನೀಡದೆ ಶಶಿಕಲಾ ಶಾಸಕರ ಸಭೆ ನಡೆಸಿದ್ರು ಅಂತ ಸೆಲ್ವಂ ದೂರಿದ್ದಾರೆ. ಅಲ್ಲದೆ ಜಯಲಲಿತಾ ಸಾವಿನ ನಂತರ ನನ್ನನ್ನು ನಿರಂತರವಾಗಿ ಅವಮಾನಿಸಿದ್ದಾರೆ. ನನ್ನ ಸಚಿವರೇ ನನ್ನ ವಿರುದ್ಧ ತಿರುಗಿ ಬಿದ್ರು. ಶಶಿಕಲಾ ಮುಖ್ಯಮಂತ್ರಿ ಹುದ್ದೆಗೆ ಇರೋ ಬಗ್ಗೆ ನನಗೆ ಮಾಹಿತಿ ಸಿಕ್ಕಾಗ ಇದರ ಅಗತ್ಯವೇನಿತ್ತು ಎಂದು ಪ್ರಶ್ನಿಸಿದೆ. ಆಗ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಹಾಗೂ ಮುಖ್ಯಮಂತ್ರಿ ಸ್ಥಾನ ಒಬ್ಬರ ಬಳಿಯೇ ಇರಬೇಕು ಎಂಬ ವಿವರಣೆ ಶಶಿಕಲಾ ನೀಡಿದ್ರು ಅಂತ ಸೆಲ್ವಂ ಆರೋಪಿಸಿದ್ದಾರೆ. ಅಲ್ಲದೆ ಶಶಿಕಲಾ ವಿರುದ್ಧ ಏಕಾಂಗಿಯಾಗಿ ನಾನು ಹೋರಾಟ ನಡೆಸುವೆ, ಜನತೆ ಬಯಸಿದ್ರೆ ರಾಜೀನಾಮೆ ಹಿಂದಕ್ಕೆ ಪಡೆಯಲು ಸಿದ್ಧ ಎಂದು ಪನ್ನೀರ್ ಸೆಲ್ವಂ ಇದೇ ವೇಳೆ ಘೋಷಿಸಿದ್ದಾರೆ. ಈ ಮಧ್ಯೆ ತಡರಾತ್ರಿ 1 ಗಂಟೆಗೆ ಶಶಿಕಲಾ ಬೆಂಬಲಿಗರು ಸಭೆ ನಡೆಸಿ ಎಐಎಡಿಎಂಕೆ ಪಕ್ಷದ ಖಜಾಂಚಿ ಹುದ್ದೆಯಿಂದ ಪನ್ನೀರ್ ಸೆಲ್ವಂರನ್ನ ವಜಾಗೊಳಿಸಿದ್ದಾರೆ. ಅವರ ಸ್ಥಾನಕ್ಕೆ ಡಿ ಶ್ರೀನಿವಾಸ್ ಅವರನ್ನ ನೇಮಿಸಲಾಗಿದೆ. ಅಲ್ಲದೆ ಪಕ್ಷದ ಪ್ರಾಥಮಿಕ ಸದಸ್ಯತ್ವದಿಂದಲೂ ಪನ್ನೀರ್ ಸೆಲ್ವಂರನ್ನ ತೆಗೆದು ಹಾಕೋ ಎಚ್ಚರಿಕೆಯನ್ನು ಶಶಿಕಲಾ ನೀಡಿದ್ದಾರೆ. ಪನ್ನೀರ್ ಸೆಲ್ವಂ ಬಂಡಾಯದ ಹಿಂದೆ ಬಿಜೆಪಿ ಇದೆ ಅಂತ ಕಾಂಗ್ರೆಸ್ ಆರೋಪ ಮಾಡಿದೆ. ಇನ್ನು ರಾಜ್ಯಪಾಲರು ಇಂದು ಪನ್ನೀರ್ ಸೆಲ್ವಂಗೆ ಬಹುಮತ ಸಾಬೀತುಪಡಿಸಲು ಸೂಚಿಸಬಹುದು ಎಂದು ಮೂಲಗಳು ಹೇಳಿವೆ.